ಲೋಕಾಯುಕ್ತ ರೇಜ್ ಮಾಡುವುದಾಗಿ ಹಣ ವಸೂಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಸೂಲಿ ಆರೋಪನ ಹೊತ್ತಿರುವಂತಹ ಐಪಿಎಸ್ ಅಧಿಕಾರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಲೋಕಾಯುಕ್ತ ಎಸ್ಪಿ ಆಗಿದ್ದಂತಹ ಶ್ರೀನಾಥ್ ಜೋಶಿಗೆ ಸಂಕಷ್ಟ ಎದುರಾಗಿದೆ. ಐಪಿಎಸ್ ಅಧಿಕಾರಿ ಶ್ರೀನಾಥ್ ಜೋಶಿ ವಿರುದ್ಧ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಾಗ್ತಾ ಇದೆ. ಲೋಕಾಯುಕ್ತ ಎಡಿಜಿಪಿ ಮನೀಶ್ ಕರ್ಬಿಕರ್ರಿಂದ ವರದಿ ಸಲ್ಲಿಕೆಯಾಗಿದೆ. ಶ್ರೀನಾಥ್ ಜೋಶಿ ಆರೋಪಿ ನಿಂಗಣ್ಣ ಪಾತ್ರದ ಬಗ್ಗೆ ರಿಪೋರ್ಟ್ ಕೂಡ ರೆಡಿಯಾಗಿದೆ. ಶ್ರೀನಾಥ್ ಜೋಶಿ ಹ್ಯಾಂಡಲ್ ಮಾಡ್ತಾ ಇದ್ದಂತಹ ಕೇಸ್ಗಳ ಡೀಟೇಲ್ಸ್ಗಳು ಕೂಡ ತೆಗೆದುಕೊಂಡಿದ್ದಾರೆ ನಿಂಗಣ್ಣ ಅವರು. ಮತ್ತೆ ಕೆಲಸದಿಂದ ವಜಾ ಆಗಿದ್ದಂತಹ ಪೊಲೀಸ್ ಪೇದೆ ಆರೋಪಿ ನಿಂಗಣ್ಣ ವಜಾದ ಬಳಿಕ ಡೀಲ್ ಮಾಡಿಕೊಂಡು ಓಡಾಟವನ್ನ ಮಾಡ್ತಾ ಇದ್ದಂತಹ ನಿಂಗಣ್ಣ ಆರೋಪಿ ನಿಂಗಣ್ಣ ಹೇಳಿಕೆ ಮೇಲೆ ರೆಡಿಯಾಗಿತ್ತು ರಿಪೋರ್ಟ್. ಸರ್ಕಾರದ ಅಂಗಳದಲ್ಲಿ ಐಪಿಎಸ್ ಅಧಿಕಾರಿ ಶ್ರೀನಾಥ್ ಜೋಶಿ ಭವಿಷ್ಯ. ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿರುವಂತಹ ಶ್ರೀನಾಥ್ ಜೋಶಿ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ಗೆ ಜೋಶಿ ಹೋಗಿದ್ದಾರೆ. ಬೇಲ್ಗೆ ಮಾಜಿ ಎಸ್ಪಿ ಜೋಶಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳ ಹೆಸರಿನಲ್ಲಿ ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನದ ಭೀತಿಯಲ್ಲಿ ಇದ್ದಾರೆ ಲೋಕಾಯುಕ್ತ ಮಾಜಿ ಎಸ್ಪಿ ಶ್ರೀನಾಥ್ ಜೋಶಿ ಅವರು. ನಿರೀಕ್ಷಣಾ ಜಾಮೀನನ್ನ ಕೋರಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆ ಐಪಿಎಸ್ ಅಧಿಕಾರಿಗೆ ಸಂಕಷ್ಟ ಎದುರಾಗುತ್ತಾ ಅರ್ಜಿಯ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಈ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ ಲೋಕಾಯುಕ್ತ ಪರ ವಕೀಲರಿಗೆ ಸೂಚಿಸಿ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿಕೆ ಮಾಡಿದೆ. ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳ ಸೋಗಿನಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಕರೆ ಮಾಡಿ ಸುಲಿಗೆಯನ್ನ ಮಾಡ್ತಾ ಇದ್ದಂತಹ ಆರೋಪದ ಅಡಿ ಮಾಜಿ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪ ಎಂಬಾತನನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಈಗ ನಿಂಗಪ್ಪ ಒಂದೊಂದೇ ವಿಚಾರವನ್ನ ಬಾಯಿ ಬಿಡ್ತಾ ಇದ್ದಾರೆ. ಯಾರೆಲ್ಲ ಆತನಿಗೆ ಸಾಥ್ ಕೊಡ್ತಾ ಇದ್ರು, ಯಾರೆಲ್ಲ ಕುಮ್ಮಕ್ಕನ್ನ ಕೊಡ್ತಾ ಇದ್ರು, ಯಾವ ರೀತಿಯಾಗಿ ಕಾರ್ಯಾಚರಣೆ ಆಗ್ತಾ ಇತ್ತು, ಯಾವ ರೀತಿಯಾಗಿ ಅವ್ಯವಹಾರಗಳು ನಡೀತಾ ಇತ್ತು ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಂಗಪ್ಪ ಒಂದೊಂದೇ ವಿಚಾರವನ್ನ ಬಾಯಿ ಬಿಡ್ತಾ ಇದ್ದಾರೆ. ಇನ್ನು ಯಾವೆಲ್ಲ ಅಧಿಕಾರಿಗಳಿಗೆ ಸಂಕಷ್ಟ ಕಾದಿದೆಯೋ ಗೊತ್ತಿಲ್ಲ. ಇನ್ನು ಯಾವೆಲ್ಲ ಸಚಿವರು ಅಥವಾ ಶಾಸಕರು ಭಾಗಿಯಾಗಿದ್ದಾರೋ ಈ ಒಂದು ಪ್ರಕರಣದಲ್ಲಿ ಗೊತ್ತಿಲ್ಲ. ತನಿಖೆಯನ್ನು ಒಂದ್ ಕಡೆ ಸಾಕ್ತಾ ಇದೆ. ಮತ್ತೆ ಇನ್ನೊಂದು ಪ್ರಶ್ನೆ ಕೂಡ ಬರ್ತಾ ಇದೆ. ಲೋಕಾಯುಕ್ತದಲ್ಲಿ ಭ್ರಷ್ಟರಿದ್ದಾರೆ ಅಂತಂದ್ರೆ ಇದೊಂದು ನಿಜಕ್ಕೂ ಗಂಭೀರವಾದಂತಹ ಆರೋಪ. ಲೋಕಾಯುಕ್ತದಲ್ಲಿ ಈ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ ಎಗ್ಗಿಲ್ಲದೆ ಅಂತ ಹೇಳಿ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.